ಸೊ ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ನಿಮ್ಮದು ಮಾನಿಟೈಸೇಷನ್ ಆಗಿಲ್ಲ, ಸ್ಪಾನ್ಸರ್ಶಿಪ್ ಮಾಡಿ ದುಡ್ಡನ್ನ ಸಂಪಾದನೆ ಮಾಡ್ಬೋದು ಯೂಟ್ಯೂಬಲ್ಲಿ. ಓಕೆನಾ? ಯೂಟ್ಯೂಬ್ ಅಂತಲೇ ಇಲ್ಲ, ಇನ್ಸ್ಟಾಗ್ರಾಮಲ್ಲೂ ಕೂಡ ನೀವು ಮಾಡ್ಬೋದು. ಓಕೆನಾ ಗೈಸ್? ಆ್ಯಂಡ್ ಶಾರ್ಟ್ ವಿಡಿಯೋ ಏನಿರುತ್ತೆ ಅದಕ್ಕೆ ಎಷ್ಟು ದುಡ್ಡು ಸಿಗುತ್ತೆ, ನಿಮಗೆ ಎಷ್ಟು ವ್ಯೂಸ್ ಬಂದರೆ ಎಷ್ಟು ದುಡ್ಡು ಸಿಗುತ್ತೆ, ಆ್ಯಂಡ್ ಲಾಂಗ್ ವೀಡಿಯೋಸ್ಗಳಿಗೆ ಎಷ್ಟು ವ್ಯೂಸ್ ಇದ್ದರೆ ಎಷ್ಟು ದುಡ್ಡು ಸಿಗುತ್ತೆ, ಆ್ಯಂಡ್ ಎಷ್ಟು ದುಡ್ಡು ನೀವು ಕೇಳಬೇಕು ಬ್ರ್ಯಾಂಡಿಂದ. ಓಕೆನಾ? ಆ್ಯಂಡ್ ಬ್ರ್ಯಾಂಡ್ಸ್ ಪ್ರಮೋಷನ್ ಬಂದುಬಿಟ್ಟು ನಾವು ಎಲ್ಲಿ ಹೋಗ್ಬಿಟ್ಟು ಫೈಂಡ್ ಮಾಡಬೇಕು, ನಂಬರ್ ಯಾವ ಥರ ನಾವು ಕಾಂಟ್ಯಾಕ್ಟ್ ಮಾಡಬೇಕು, ನಂಬರ್ ಎಲ್ಲಿಂದ ಸಿಗುತ್ತೆ, ಎಲ್ಲ ಡೀಟೇಲ್ಸಾಗಿ ನಾನು ನಿಮಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನೀವು ಮಾನಿಟೈಸೇಷನ್ ಆಗಿಲ್ಲ ಅಂದರೂ ಕೂಡ ನೀವು ಅರ್ನ ಮಾಡ್ಬೋದು. ಓಕೆನಾ? ಜಾಸ್ತಿ ಅಂತ ಅಲ್ಲ, ನೀವು ಸ್ವಲ್ಪನೇ ಅರ್ನ್ ಮಾಡ್ಬೋದು. ಅಟ್ಲೀಸ್ಟ್ ನೀವು 50-100 ವ್ಯೂಸ್ ಬರ್ತಾಯಿದ್ರು ಕೂಡ ನಿಮಗೆ 300ವರೆಗೂ ಅಮೌಂಟ್ ಸಿಗುತ್ತೆ ಪ್ರಮೋಷನ್ಸಿಂದ. ಓಕೆನಾ? ಯಾವ ಥರ ನಾವು ಕಾಂಟ್ಯಾಕ್ಟ್ ಮಾಡೋದು ಎಲ್ಲ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ. ಎಲ್ಲಿ ನಂಬರ್ ಸಿಗುತ್ತೆ ಎಲ್ಲ ಡೀಟೇಲ್ಸಾಗಿ ನೋಡಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಇದರಿಂದ ನಿಮ್ದು ಏನಾಗುತ್ತೆ, ಅರ್ನಿಂಗ್ ಆಗುತ್ತೆ. ಓಕೆನಾ? ನೀವು ಈಸಿಲಿ ಅರ್ನ್ ಮಾಡ್ಬೋದು ಪ್ರಮೋಷನ್ಸಿಂದ. ಓಕೆನಾ? ಯೂಟ್ಯೂಬರ್ ಬಂದುಬಿಟ್ಟು ಯಾವುದರಿಂದ ಜಾಸ್ತಿ ಅರ್ನ್ ಮಾಡೋದು, ಒಂದು ಬಂದುಬಿಟ್ಟು ಆ್ಯಡ್ಸೆನ್ಸಿಂದ ಮಾಡ್ತಾರೆ, ಇನ್ನೊಂದು ಬಂದುಬಿಟ್ಟು ಸ್ಪಾನ್ಸರ್ಶಿಪ್ಪಿಂದ ಮಾಡ್ತಾರೆ. ಈಗ ಆ್ಯಡ್ಸೆನ್ಸಿಂದ 10,000 ಮಂತ್ಲಿ ಮಾಡಿದ್ರಂದರೆ ಈಗ ಸ್ಪಾನ್ಸರ್ಶಿಪ್ಪಿಂದ 15,000 ಮಂತ್ಲಿ ಮಾಡ್ತಾರೆ. ಓಕೆನಾ? ಸೊ ಪ್ರಮೋಷನ್ಸ್ ಬಂದುಬಿಟ್ಟು ಸಿಗುತ್ತೆ, ಮಾನಿಟೈಸೇಷನ್ ಆಗಿಲ್ಲ ಅಂದರೂ ಸಿಗುತ್ತೆ, ಮಾನಿಟೈಸೇಷನ್ ಆದವ್ರಿಗೆ ಸಿಗುತ್ತೆ. ಈಗ ಬ್ರ್ಯಾಂಡೇ ಬಂದುಬಿಟ್ಟು ಯಾವ ಥರ ಕಾಂಟ್ಯಾಕ್ಟ್ ಮಾಡುತ್ತಂತೆ, ಲೈಕ್ ಯೂಟ್ಯೂಬರ್ಸ್ಗೆ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇರ್ತಾರೆ, ಆ್ಯಂಡ್ ಅವ್ರದ್ದು ಚಾನಲ್ ಏನು ಈ ಡಿಸ್ಕ್ರಿಪ್ಷನ್ ಇರುತ್ತೆ ಅಲ್ಲಿ ಅವ್ರು ಇಮೇಲ್ಸ್ಗಳೆಲ್ಲ ಹಾಕಿರ್ತಾರೆ. ಇಮೇಲ್ ಏನಿರುತ್ತೆ ಮೆನ್ಷನ್ ಮಾಡಿರ್ತಾರೆ ಫಾರ್ ಸ್ಪಾನ್ಸರ್ಶಿಪ್ಪು, ಇಲ್ಲಾಂದರೆ ಬಿಸ್ನೆಸ್ ಎಂಕ್ವೈರಿ ಅಂತ ಏನಾದರೂ ಹಾಕಿರ್ತಾರೆ. ಸೊ ಫಸ್ಟ್ ಆಫ್ ಆಲ್ ನೀವು ಕೆಲಸ ಮಾಡಬೇಕಾಗಿರೋದು ಫಾರ್ ಬಿಸ್ನೆಸ್ ಎಂಕ್ವೈರಿ ಅಂತಲೂ ಹಾಕ್ಬೋದು, ಇಲ್ಲ ಅಂದರೆ ಫಾರ್ ಸ್ಪಾನ್ಸರ್ಶಿಪ್ ಅಂತ ಹಾಕಿಬಿಟ್ಟು ಕೆಳಗಡೆ ನಿಮ್ಮ ಇಮೇಲ್ ಏನಿರುತ್ತೆ ಅದನ್ನು ಮೆನ್ಷನ್ ಮಾಡಿ, ಎಲ್ಲಿ ನಿಮ್ಮ ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ. ಓಕೆನಾ? ಬೈ ಚಾನ್ಸ್ ನಿಮಗೆ ಸಿಗ್ತಾ ಇಲ್ಲ, ಯಾರೋ ಬ್ರ್ಯಾಂಡ್ ಅವರು ನಮಗೆ ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ ಅಂದರೆ ನೀವೇ ಹೋಗಿಬಿಟ್ಟು ಬ್ರ್ಯಾಂಡ್ಸ್ ಹತ್ರ ಮೆಸೇಜ್ ಮಾಡ್ಬೋದು. ಓಕೆನಾ? ಯಾವ ಥರ ಮೆಸೇಜ್ ಮಾಡೋದು, ನಂಬರ್ ಎಲ್ಲಿಂದ ಸಿಗುತ್ತೆ, ಆ್ಯಂಡ್ ನೀವು ಎಷ್ಟು ವ್ಯೂಸ್ಗೆ ಎಷ್ಟು ಅಮೌಂಟ್ ಕೇಳ್ಬೋದು ಬ್ರ್ಯಾಂಡ್ ಏನಿರುತ್ತೆ ಅದ್ರ ಹತ್ರ ಅಂತ ಎಲ್ಲ ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀನಿ. ಆ್ಯಂಡ್ ನಿಮ್ಮದು 50-100 ವ್ಯೂಸ್ ಬರ್ತಾಯಿದ್ರು ಕೂಡ ನೀವು ಈಸಿಲಿ ಅರ್ನ್ ಮಾಡ್ಬೋದು 300ವರೆಗೂ. ಓಕೆನಾ ಗೈಸ್? ಡೀಟೇಲ್ಸಾಗಿ ನಾನು ಹೇಳ್ಕೊಡ್ತೀನಿ, ಡೀಟೇಲ್ಸಾಗಿ ನೋಡಿ ತಿಳ್ಕೊಳ್ಳಿ, ಎಲ್ಲನೂ ಕರೆಕ್ಟಾಗಿ ಹೇಳ್ಕೊಡ್ತೀನಿ. ಓಕೆನಾ ಗೈಸ್? ಓಕೆ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು, ನಾನು ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ, ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ನನ್ನ ಕಮೆಂಟಿಂದನೇ ವಿನ್ನರ್ ತೆಗೆದು ಹಾಕೋದು. ಓಕೆನಾ ಗೈಸ್? ಇದ್ರ ಜೊತೆಗೆ ನನ್ನ ಚಾನಲ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ ಗೈಸ್? ಸೊ ಫಸ್ಟು ಬಂದುಬಿಟ್ಟು ನಿಮಗೆ ಮಾಡಬೇಕಾಗಿರೋ ಕೆಲಸ ಏನು, ನಿಮ್ಮ ಡಿಸ್ಕ್ರಿಪ್ಷನ್ನಲ್ಲಿ ಇಮೇಲ್ ಹಾಕೋದು, ಇಮೇಲ್ಸ್ಗಳನ್ನ ಹಾಕಿ. ಓಕೆನಾ ಗೈಸ್? ಇಮೇಲ್ಸ್ ಎಲ್ಲ ಹಾಕಿದರೆ ನಿಮ್ಗೆ ಏನಾಗುತ್ತೆ, ಬ್ರ್ಯಾಂಡ್ಗಳು ಬಂದುಬಿಟ್ಟು ಪ್ರಮೋಷನ್ ಕೊಡುತ್ತೆ, ನಿಮಗೆ ಮೆಸೇಜ್ ಮಾಡುತ್ತೆ, ಇಮೇಲ್ ಮಾಡುತ್ತೆ, ಇಲ್ಲಾಂದರೆ ನಿಮಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ ಮಾಡುತ್ತೆ. ನಿಮ್ಮ ಇನ್ಸ್ಟಾಗ್ರಾಮ್ ID ಕೂಡ ನಿಮ್ಮದು ಏನು ಡಿಸ್ಕ್ರಿಪ್ಷನಲ್ಲಿರುತ್ತೆ ಅದು ಹಾಕಿ, ಅದಾದಮೇಲೆ ಇಮೇಲ್ ಕೂಡ ನಿಮ್ಮದು ಯಾವುದಾದ್ರೂ ಒಂದು ಇಮೇಲ್ನ ಕೂಡ ಕೊಟ್ಟಿರಿ. ಓಕೆನಾ ಗೈಸ್? ಪ್ರಮೋಷನ್ಗೆ ಅಂತ ಬೇಕಿದ್ರೆ ಒಂದು ಇಮೇಲ್ನ ನೀವು ಕ್ರಿಯೇಟ್ ಮಾಡಿಕೊಂಡು ನೀವು ಇಮೇಲ್ ಏನಿದೆ ಅದು ಡಿಸ್ಕ್ರಿಪ್ಷನಲ್ಲಿ ಹಾಕ್ಬೋದು. ಓಕೆನಾ ಗೈಸ್? ಈಗ ನೋಡಿ, ಶಾರ್ಟ್ ವೀಡಿಯೋಸ್ ಏನಿರುತ್ತೆ, ಶಾರ್ಟ್ ವೀಡಿಯೋಸು ನಿಮಗೆ ಮಿನಿಮಮ್ ಅಂದರೆ ನಿಮ್ಮದು ವ್ಯೂಸ್ ಎಷ್ಟಿರಬೇಕು ಶಾರ್ಟ್ ವೀಡಿಯೋದಲ್ಲಿ, 10 to 15Kವರೆಗೂ, 10+ ಜಾಸ್ತಿನೇ ಇರಬೇಕು ವ್ಯೂಸು. ಹಾಗೆ ಏನಾಗುತ್ತೆ, ಈಸಿ ಆಗುತ್ತೆ, ನಿಮಗೆ ಜಾಸ್ತಿ ದುಡ್ಡು ಸಿಗೋ ಚಾನ್ಸಸ್ಸು ಇರುತ್ತೆ. ಜಾಸ್ತಿ ಅಂದರೆ ಲೈಕ್ 10 to 15,000 ಏನಾದರೂ ಮಿನಿಮಮ್ ವ್ಯೂಸ್ ಬರ್ತಾಯಿದ್ರೆ ಎಲ್ಲ ವೀಡಿಯೋಸ್ಗೆ 10 to 15K ವಿಡಿಯೋಗೆ ವ್ಯೂಸ್ ಬರ್ತಾಯಿದ್ರೆ ನೀವು ಈಸಿಲಿ ನೀವು 3,000ವರೆಗೂ ಅರ್ನಿಂಗ್ನ ಮಾಡ್ಬೋದು. ಓಕೆನಾ? ಶಾರ್ಟ್ ವಿಡಿಯೋಗಳಿಗೆ ನಾನು ನಿಮಗೆ ಹೇಳ್ತಾ ಇರೋದು. ಅದೇ ನಾವು ಲಾಂಗ್ ವಿಡಿಯೋಗಳಿಗೆ ಮಾತಾಡೋದಾದರೆ ನಿಮ್ಮದು ವಿಡಿಯೋಸ್ಗೆ ಏನಾದರೂ 1,000ಇಂದ ಹಿಡಿದು 5,000ವರೆಗೂ ಏನಾದರೂ ನಿಮಗೆ ಬರ್ತಾಯಿದ್ರೆ ವಿಡಿಯೋಗೆ ವ್ಯೂಸು, ನೀವು ಈಸಿಲಿ 3,000-4,000 ಅರ್ನ್ ಮಾಡ್ಬೋದು. ಯಾವುದರಿಂದ? ಪ್ರಮೋಷನ್ಸಿಂದ. ಓಕೆನಾ? ಅದೇ ನಾವು 50-100 ಏನಿರುತ್ತೆ, ಇಲ್ಲ ನೀವು 100ಇಂದ ಲೈಕ್ 500ವರೆಗೂ ವ್ಯೂಸ್ ಏನಾದರೂ ನಿಮ್ಮದು ಬರ್ತಾಯಿದ್ರೆ ಲಾಂಗ್ ವಿಡಿಯೋದಲ್ಲಿ ನೀವು 300ವರೆಗೂ ಅರ್ನಿಂಗ್ನ ಮಾಡ್ಬೋದು. ನಂದು ಫಸ್ಟ್ ಪ್ರಮೋಷನ್ ಬಂದುಬಿಟ್ಟು 300 ನಾನು ಮಾಡಿದ್ದು. ಸೊ ಸ್ಟಾರ್ಟಿಂಗಲ್ಲಿ ನಂದು ಅಷ್ಟು ವ್ಯೂಸ್ ಬರ್ತಾಯಿದ್ದಿಲ್ಲ, ಕಮ್ಮಿ ವ್ಯೂಸ್ ಬರ್ತಾಯಿತ್ತು. ಓಕೆನಾ? ಲೈಕ್ 100, 200, 300. ಸೊ ಈ ಥರ ಡಬಲ್ ಕೊಡುತ್ತೆ. ನಮ್ಮದು ಎಷ್ಟು ವ್ಯೂಸ್ ಬರುತ್ತೆ ಅದಕ್ಕಿಂತ 2% ಡಬಲ್ಲು ಅಮೌಂಟು ನಮಗೆ ಸಿಗುತ್ತೆ. ಓಕೆನಾ? ಸೊ ನೀವು ಏನಾದರೂ ನಿಮಗೆ 50, 100 ಇಲ್ಲ 200 ವ್ಯೂಸ್ ಏನಾದರೂ ಲಾಂಗ್ ವಿಡಿಯೋದಲ್ಲಿ ಬರ್ತಾಯಿದ್ರೆ ನಿಮಗೆ ಈಸಿಲಿ ನೀವು ಏನು ಮಾಡ್ಬೋದು, 300
ಟು 500 ಇಲ್ಲ 1000ವರೆಗೂ ಕೂಡ ನೀವು ಅರ್ನಿಂಗ್ನ ಮಾಡ್ಬೋದು. ಲೈಕ್ 100ಗಿಂತ ಜಾಸ್ತಿ ಏನಾದರೂ ವ್ಯೂಸ್ ಬರ್ತಾ ಇದ್ರೆ, ಲೈಕ್ 500 ಆಯಿತು, 1000 ಆಯಿತು, ಈ ಥರ ವ್ಯೂಸ್ ಏನಾದರೂ ಬರ್ತಾ ಇದ್ದರೆ ನೀವು 1000ವರೆಗೂ ನೀವು ಅರ್ನಿಂಗ್ನ ಮಾಡ್ಬೋದು. ಯಾವುದರಿಂದ? ಬ್ರ್ಯಾಂಡ್ ಪ್ರಮೋಷನಿಂದ. ಓಕೆನಾ? ಯಾವ ಥರ ಈಗ ಹೇಳ್ಕೊಡ್ತೀನಿ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದರೆ, ನಿಮ್ಮದು ಶಾರ್ಟ್ ವೀಡಿಯೋ ಏನಾದರೂ ಇದ್ದರೆ ಅದು ಕಾಪಿ ಪೇಸ್ಟ್ ವೀಡಿಯೋ ಆಗಿದ್ದರೆ ನಿಮ್ಮದು ಬಂದುಬಿಟ್ಟು ತುಂಬ ಕಮ್ಮಿ ದುಡ್ಡು ಸಿಗುತ್ತೆ. ಓಕೆನಾ? ಅದರಲ್ಲಿ ಅರ್ಧ ಸಿಗುತ್ತೆ. ಈಗ 3000 ಏನಾದರೂ ಸಿಗ್ತಾಯಿದ್ರೆ 1500 ಆ ಥರ ನಿಮಗೆ ದುಡ್ಡು ಸಿಗುತ್ತೆ. ಓಕೆನಾ? ನೀವು 1 ಲಕ್ಷವರೆಗೂ ನಿಮ್ದು ಏನಾದರೂ ವ್ಯೂಸ್ ಬರ್ತಾಯಿದ್ರೆ, ಲೈಕ್ 100K 200K ಈ ಥರ ವ್ಯೂಸ್ ಏನಾದರೂ ನಿಮ್ಮದು ಬರ್ತಾಯಿದ್ರೆ, ಯಾವುದರಲ್ಲಿ? ಶಾರ್ಟಲ್ಲಿ ನೀವು 10,000ವರೆಗೂ ಅರ್ನಿಂಗ್ನ ಮಾಡ್ಬೋದು. ಯಾವುದರಿಂದ? ಬ್ರ್ಯಾಂಡ್ ಪ್ರಮೋಷನಿಂದ. ಓಕೆನಾ? ಸೊ ಈಗ ನಿಮಗೆ ತುಂಬ ಜಾಸ್ತಿ ಸಬ್ಸ್ಕ್ರೈಬರ್ಸು ಇರಲ್ಲ ಆ್ಯಂಡ್ ವ್ಯೂಸು ಬರ್ತಾಯಿದೆ ಅಂದ್ಕೊಳ್ಳಿ, ಲೈಕ್ 1000 2000 ವ್ಯೂಸ್ ಬರ್ತಾಯಿದೆ ಲಾಂಗ್ ವೀಡಿಯೋದಲ್ಲಿ ಬರ್ತಾಯಿದೆ ಅಂದ್ಕೊಡಿ. ಆ್ಯಂಡ್ ಶಾರ್ಟ್ ವೀಡಿಯೋಸಲ್ಲಿ 10,000+ ವ್ಯೂಸ್ ಬರ್ತಾಯಿದ್ರೆ ನೀವು ಈಸಿಲಿ ಯಾವ ಥರ ನೀವು ಬ್ರ್ಯಾಂಡ್ ಪ್ರಮೋಷನ್ದು ನಂಬರ್ ತೊಗೋಬೇಕು ಈ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ ನಾನು ಸ್ಕ್ರೀನ್ ರೆಕಾರ್ಡಿಂಗಲ್ಲಿ. ಸೊ ಮನೆಗೆ ಸ್ಕ್ರೀನ್ ರೆಕಾರ್ಡಲ್ಲಿ ಡೀಟೇಲ್ಸಾಗಿ ನೋಡ್ಕೊಳ್ಳಿ, ಯಾವ್ಯಾವ ಆ್ಯಪ್ ಅಂತ ಎಲ್ಲ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ. ಆ್ಯಂಡ್ ನಾನು ಸ್ವಲ್ಪ ನಂಬರ್ಸ್ಗಳು ನಿಮಗೆ ಸಜೆಸ್ಟ್ ಮಾಡ್ತೀನಿ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ. ಸೊ ಯಾರಿಗೆಲ್ಲ ಪ್ರಮೋಷನ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ ಹೋಗಿಬಿಟ್ಟು ನೀವು ಪ್ರಮೋಷನ್ನ ಮಾಡಿ ಅರ್ನಿಂಗ್ನ ಮಾಡ್ಬೋದು. ಟೆಲಿಗ್ರಾಮ್ ಚಾನಲ್ ಯಾರೆಲ್ಲ ಜಾಯ್ನ್ ಆಗಿಲ್ಲ ನಂದು ಜಾಯ್ನ್ ಆಗಿ. ಸೊ ನಾನು ನಿಮಗೆ ನಂಬರ್ಸ್ಗಳೇನಿದೆ ಮೆನ್ಷನ್ ಮಾಡಿರ್ತೀನಿ, ನೀವು ಅಲ್ಲಿಂದ ಬ್ರ್ಯಾಂಡ್ ಪ್ರಮೋಷನ್ನು ಮಾಡ್ಬೋದು. ಓಕೆನಾ ಗೈಸ್? ಸೊ ಬನ್ನಿ ಗೈಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಏನಿದೆ ನಾನು ಓಪನ್ನ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಹಾಗಾಗಿ ಈ ಆ್ಯಪ್ ನಿಮಗೆ ಬೇಕಂದರೆ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಬಿಡ್ತೀನಿ. ನೀವು ಅಲ್ಲಿಂದ ಹೋಗ್ಬಿಟ್ಟು ಇನ್ಸ್ಟಾಲ್ನ ಮಾಡ್ಕೋಬೋದು, ಡೌನ್ಲೋಡ್ನ ಮಾಡ್ಕೋಬೋದು. ಓಕೆನಾ ಗೈಸ್? ಈ ಆ್ಯಪ್ ನೋಡಿ ಈ ಥರ ಇಂಟರ್ಫೇಸ್ ಬರುತ್ತೆ. ಆ್ಯಂಡ್ ಇಲ್ಲಿ ಗೂಗಲ್ ಅಂತ ಇದೆ. ಓಕೆನಾ? ಸಿಂಪಲಿ ನೀವೇನು ಮಾಡಬೇಕು, ಗೂಗಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮದು ಇಮೇಲ್ಸ್ ಎಲ್ಲ ಬರುತ್ತೆ, ನಿಮ್ಮ ಇಮೇಲ್ ಯಾವುದಾದ್ರೂ ಒಂದು ಕೊಟ್ಬಿಟ್ಟು ಲಾಗಿನ್ನ ಮಾಡ್ಕೋಬೇಕು. ಓಕೆನಾ? ಸೊ ನಾನಿಲ್ಲಿ ಯಾವುದಾದ್ರೂ ಒಂದು ಇಮೇಲ್ನ ಕೊಟ್ಬಿಟ್ಟು ಲಾಗಿನ್ನ ಮಾಡ್ಕೊಳ್ತೀನಿ. ಓಕೆನಾ? ಅದಾದಮೇಲೆ ನೋಡಿ ಲೋಡಿಂಗ್ ತೊಗೊಳುತ್ತೆ ಒಂದು ಸ್ವಲ್ಪ. ಅದಾದಮೇಲೆ ನಾವು ಲಾಗಿನ್ ಆಗ್ತೀವಿ. ನಾನು ಇಲ್ಲಿ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಯಾವ ಥರ ತೊಗೊಳ್ಳೋದು, ಬ್ರ್ಯಾಂಡಿಂದ ಯಾವ ಥರ ಕಾಂಟೆಂಟ್ ಮಾಡೋದಂತ ಹೇಳ್ಕೊಡ್ತಿದ್ದೀನಿ, ಕಾಂಟ್ಯಾಕ್ಟ್ ಮಾಡೋದಂತ. ಓಕೆನಾ? ಸೊ ಇಲ್ಲಿ ಎಂಟರ್ ಯೂಸರ್ ನೇಮ್ ಅಂತ ಇದೆ. ಸೊ ನೀವು ಇಲ್ಲಿ ಯೂಸರ್ ನೇಮ್ನ ಕೊಡಬೇಕು. ಓಕೆನಾ? ಚೆಕ್ ಅವೈಲಬಿಲಿಟಿ ಅಂತ ಕಾಣಿಸ್ತಿದೆಯಲ್ಲ, ನೇಮ್ ನಿಮ್ದು ಹಾಕಿಬಿಟ್ಟು ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ? ಅವೈಲೇಬಲ್ ಇದು ಆಲ್ರೆಡಿ ಟೇಕೆನ್ ಅಂತ ಇದೆ. ನನ್ನ ನೇಮ್ ಏನಿದೆ ಆಲ್ರೆಡಿ ತೊಗೊಂಡಿದ್ದಾರೆ ಅಂತ ಬರ್ತಾ ಇದೆ. ಸೊ ನಾನಿಲ್ಲಿ 17 ಏನಾದರೂ ಒಂದು ಆ್ಯಡ್ ಮಾಡ್ತೀನಿ, ನಂಬರ್ ಏನಾದರೂ ಆ್ಯಡ್ ಮಾಡ್ತೀನಿ. ಅದಾದಮೇಲೆ ಚೆಕ್ ಅವೈಲಬಿಲಿಟಿ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಆ ನೇಮ್ ಬಂದುಬಿಡ್ತು. ಓಕೆನಾ? ಅದಾದಮೇಲೆ ನೆಕ್ಸ್ಟ್ ಬಟನ್ ಮೇಲೆ ನಾವು ಕ್ಲಿಕ್ನ ಮಾಡೋಣ. ಓಕೆನಾ? ಸೊ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ನಿಮ್ಮ ಪ್ರೊಫೈಲ್ ಏನಿದೆ ಓಪನ್ ಆಗಿ ಬಂತು. ನಮಗಿಲ್ಲಿ ಏನಿದೆ 4 ಆಪ್ಷನ್ಗಳು ಕೊಟ್ಟಿದ್ದಾರೆ, 4ರಿಂದ 5 ಆಪ್ಷನ್. ಇಲ್ಲಿ ಕೆಳಗಡೆ ಇದೊಂದು. ಓಕೆನಾ? ಅದಾದಮೇಲೆ ನಾವು ಸಿಂಪಲಿ ಏನು ಮಾಡಬೇಕು, ಈಗ ಇದ್ರ ಮೇಲೆ ಕ್ಲಿಕ್ನ ಮಾಡಬೇಕು. ಓಕೆನಾ? ಸಿಂಪಲಿ ನಾವು ಇದ್ರ ಮೇಲೆ ಕ್ಲಿಕ್ ಮಾಡೋಣ. ನೋಡಿ ಇಲ್ಲಿ ನಿಮಗೆ ಅಲ್ಲಿ ಕೊಟ್ಟಿರ್ತಾರೆ, ಇಲ್ಲಿ ಏನು ಕೊಟ್ಟಿರ್ತಾರೆ ನೋಡಿ, ಇಲ್ಲಿ ಕೂಡ ನಿಮಗೆ ಪ್ರಮೋಷನ್ಸ್ ಏನಿದೆ ಅದು ಸಿಗುತ್ತೆ. ಆ್ಯಂಡ್ ಬ್ರ್ಯಾಂಡ್ ಪ್ರಮೋಷನ್ಸು ಎಲ್ಲಿಂದ ತೊಗೋಬೇಕಂತನೂ ನಾನು ನಿಮಗೆ ಹೇಳ್ತೀನಿ. ನಂಬರ್ಸ್ ಕೂಡ ಇರುತ್ತೆ, ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಪ್ರಮೋಷನ್ ಬಂದುಬಿಟ್ಟು ಕೊಟ್ಟಿದ್ದಾರೆ. ಪೇಯ್ಡ್ ಪ್ರಮೋಷನ್ ಎವ್ರಿ ರೀಲ್ 20 ರೂಪೀಸ್ ಅಂತ ಇದೆ. ಇವ್ರಿಗೆ ನೀವು ಕಂಟೆಂಟ್ ಮಾಡ್ಬೋದು. ಅದಾದಮೇಲೆ ಇಲ್ಲಿನೂ ಕೂಡ ನಿಮಗೆ ಕೊಟ್ಟಿದ್ದಾರೆ ನೋಡಿ, ರಿಜಿಸ್ಟ್ರೇಷನ್ ವರ್ಕ್ ಅವೈಲೇಬಲ್ 30 ಮಿನಿಟ್ ಮೀ ಪೇಮೆಂಟ್ ಪ್ರೈಸ್ ಇಸ್ ಗುಡ್, ಡೈಲಿ ವರ್ಕ್ ಡೈಲಿ ಪೇಮೆಂಟ್. ಇದು ಕೆಲವೊಂದು ಫೇಕು ಇರುತ್ತೆ, ಇದು ಜನಗಳ ಹಾಕೋದು. ಇಲ್ಲಿ ಇದೆಯಲ್ಲ ಇದೆಲ್ಲ ಬಂದುಬಿಟ್ಟು ಜನಗಳ ಹಾಕೋದು. ಲೋಗೋ ಪ್ರಮೋಷನ್ ಅವೈಲೇಬಲ್ ಪ್ರೈಸ್ 3000 DM ಫಾಸ್ಟ್ ಅಂತ ಇದೆ. ಸೊ ಇದೆಲ್ಲ ನಮಗೆ ಬೇಡ, ನಮಗೆ ಯಾವುದು ಬೇಕು, ಬ್ರ್ಯಾಂಡ್ ಪ್ರಮೋಷನ್ಸ್ ಬೇಕು. ಈಗ ಒರಿಜಿನಲ್ ಬ್ರ್ಯಾಂಡ್ಸ್ ಇರುತ್ತಲ್ಲ ಆ ಪ್ರಮೋಷನ್ಸ್ ಬೇಕು. ಇವರೆಲ್ಲ ಬೇಕಿದ್ರೆ ನಮಗೆ ಪ್ರಮೋಷನ್ ನಾವು ಮಾಡಿಕೊಟ್ಟಾದ್ಮೇಲೆ ಇವ್ರು ದುಡ್ಡು ಕೊಡ್ದಾರ ಹಾಗೆ ಹೋಗ್ಬೋದು. ಸೊ ನಮಗೆ ಈ ಪ್ರಮೋಷನ್ಸ್ ಬೇಡ. ಸೊ ಸಿಂಪಲ್ ನಾವೇನು ಮಾಡೋಣ, ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ನಿಮಗೊಂದು ಆಪ್ಷನ್ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಗೈಸ್, ಇಲ್ಲಿ ನಿಮಗೆ ಪ್ರಾಡಕ್ಟ್ಸ್ಗಳು ಸಿಕ್ಬಿಡುತ್ತೆ. ಆ್ಯಂಡ್ ಕೆಲವೊಂದು ಏನಿದೆ ಪ್ರಮೋಷನ್ಸ್ ಎಲ್ಲ ಸಿಗುತ್ತೆ. ಇಲ್ಲಿ ಪ್ರಾಡಕ್ಟ್ಸ್ ಇರುತ್ತೆ, ಆಮೇಲೆ ಅಪ್ಲಿಕೇಶನ್ಸ್ ಎಲ್ಲ ಸಿಗುತ್ತೆ. ಅಪ್ಲಿಕೇಶನಿಂದ ಯಾವ ಥರ ನಾವು ಇದು ಮಾಡ್ಬೋದು, ಅರ್ನ್ ಮಾಡ್ಬೋದು. ಓಕೆನಾ? ಹೇಳ್ಕೊಡ್ತೀನಿ ಇದು ಯಾವ ಥರ ನಾವು ಕಂಟೆಂಟ್ ಮಾಡ್ಬೋದು. ನೋಡಿ 1x ಬೀಟ್ ಇದೆ, ಅಮೇಝಿಂಗ್ ಕ್ಯಾಶ್ ಬ್ಯಾಕ್ ಇದೆ, ಇದೆಲ್ಲ ಅಪ್ಲಿಕೇಶನ್ಸು. ಇದು ನಾವು ಅಪ್ಲಿಕೇಶನ್ಸಲ್ಲಿ ನಾವು ಏನು ಸ್ಪಾನ್ಸರ್ ಮಾಡಿ ಅರ್ನ್ ಮಾಡ್ಬೋದು. ಓಕೆನಾ? ಸೊ ಇಲ್ಲಿ ನಾವು ನೋಡ್ಬೋದು, ಇನ್ನು ತುಂಬ ಅಪ್ಲಿಕೇಶನ್ ಇದೆ. 1x ಬೆಟ್ ಇದೆ,
ಆಮೇಲೆ ಇದು ವಾಚದು, ಆಮೇಲೆ ಇದು OneX ಬೆಟ್ಟು, ಮತ್ತು ಇನ್ನೂ ತುಂಬ ಇದೆ ಅಪ್ಲಿಕೇಶನ್ಸು. ಓಕೆನಾ, ನೀವು ವ್ಯೂ ಮೋರ್ ಮೇಲೆ ಕ್ಲಿಕ್ ಮಾಡಿದರೆ ಇನ್ನೂ ತುಂಬ ಬಂದುಬಿಟ್ಟು ನಿಮಗೆ ಇಲ್ಲಿ ನೋಡಿ ಸಿಗುತ್ತೆ ಅಪ್ಲಿಕೇಶನ್ಸು, ನೀವು ನೋಡ್ಬೋದು ಇಲ್ಲಿ. ಓಕೆನಾ, ಸೊ ಇಲ್ಲಿ ನನಗೆ ಸ್ಕ್ರಾಲ್ ಮಾಡ್ತಾ ಹೋದರೆ ಇನ್ನೂ ತುಂಬ ಅಪ್ಲಿಕೇಶನ್ಸು ನಿಮಗೆ ಸಿಗುತ್ತೆ. ನೀವು ಯಾವ ಅಪ್ಲಿಕೇಶನಲ್ಲಿ ಪ್ರಮೋಷನ್ ಮಾಡಬೇಕು ನೀವು ಡೈರೆಕ್ಟ್ ಅವ್ರಿಗೆ ಮೆಸೇಜ್ ಮಾಡ್ಬೋದು. ಓಕೆನಾ, ಸೊ ಸಿಂಪಲಿ ಅಂದ್ಕೊಳ್ಳಿ, ಈಗ OneX ಬೆಟ್ಟಲ್ಲಿ ನಾನು ಪ್ರಮೋಷನ್ ಮಾಡಬೇಕು ಈ ಆ್ಯಪಲ್ಲಿ ಅಂತಂದರೆ ಸಿಂಪಲಿ ಅದನ್ನು ಓಪನ್ ಮಾಡ್ಕೊಳ್ಳಿ. ಆ್ಯಪಲ್ಲ ಇದಿತ್ತಲ್ಲ ಪ್ರಮೋಷನ್ದು, ಅದನ್ನು ಓಪನ್ ಮಾಡ್ಕೊಳ್ಳಿ. ಅದನ್ನು ಓಪನ್ ಮಾಡಿಕೊಂಡ್ರೆ ನೋಡಿ ಗೈಸ್, ಇಲ್ಲಿ ನಿಮಗೆ ಫಾಲೋವರ್ ಎಷ್ಟಿರಬೇಕು, ಇಲ್ಲ ನಿಮ್ಮ ಸಬ್ಸ್ಕ್ರೈಬರ್ಸ್ ಎಷ್ಟಿರಬೇಕಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡಿ 100ಇಂದ 10K ಫಾಲೋವರ್ಸ್ ಇದ್ದರೆ ನೀವು ಈಸಿಲಿ ಈ ಪ್ರಮೋಷನು ಮಾಡ್ಬೋದು. ಓಕೆನಾ, 100ಇಂದ ಎಷ್ಟು 1K ಅಲ್ಲ ಸಾರಿ 10Kಯಿಂದ ನೀವು ಈಸಿಲಿ ಇಲ್ಲಿ ಪ್ರಮೋಷನ್ನ ಮಾಡ್ಬೋದು. ಆ್ಯಂಡ್ ಇಲ್ಲಿ ಏನಂದರೆ ಇನ್ನೊಂದು, ನೀವು ಇಲ್ಲಿ ಮೆಸೇಜ್ನು ಡೈರೆಕ್ಟಾಗಿ ಇವ್ರಿಗೆ ಮಾಡ್ಬೋದು, ಅದಾದಮೇಲೆ ಇಲ್ಲಿ ಅಪ್ಲೈನೂ ಮಾಡ್ಬೋದು. ಇಲ್ಲಿ ಮೆಸೇಜ್ ನಂಬರ್ಸು ಕೊಟ್ಟಿರ್ತಾರೆ, ಮೆನ್ಷನ್ ಮಾಡಿರ್ತಾರೆ, ಒಂದೊಂದು ಮೆನ್ಷನ್ ಮಾಡಿರ್ತಾರೆ, ಒಬ್ಬೊಬ್ಬರು ಮೆನ್ಷನ್ ಮಾಡಿರಲ್ಲ. ಸೊ ನೀವು ನೋಡ್ಬೋದು ಇಲ್ಲಿ ರಿಕ್ವೈರ್ಡು 1000, ಆಮೇಲೆ ವ್ಯೂಸ್ ಕಾಮನ್ ರಿಕ್ವೈರ್ಡ್ 20K, ಡಿಲಿವರಿ 3 ರೀಲ್ಸ್ 2 ಸ್ಟೋರಿ ಡೇ, ಪೇಮೆಂಟ್ ವೀಕ್ಲಿ, ಇನ್ಫ್ಲುಯೆನ್ಸರ್ ಮ್ಯಾನೇಜರ್ ಅಂತ ಇದೆ. ಅದು ಆದಮೇಲೆ ನೀವು ಇಲ್ಲಿ ನೋಡ್ಬೋದು ಇವ್ರ ನಂಬರ್ ಬಂದುಬಿಟ್ಟು ಕೊಟ್ಟಿದ್ದಾರೆ, ಮೆನ್ಷನ್ನ ಮಾಡಿದ್ದಾರೆ. ನೀವು ಈಸಿಲಿ ಇವ್ರಿಗೆ ಏನು ಮಾಡ್ಬೋದು, ಕಾಂಟ್ಯಾಕ್ಟ್ ಮಾಡ್ಬೋದು ಈ ನಂಬರಲ್ಲಿ. ಸೊ ನಾನು ನಂಬರ್ನ ಬ್ಲರ್ ಮಾಡಿದ್ದೀನಿ, ಯಾಕಂದರೆ ಯೂಟ್ಯೂಬರು ಯಾರ್ದು ಆ ಥರ ಪರ್ಸ್ನಲ್ ಡೀಟೇಲ್ಸ್ ಬಂದುಬಿಟ್ಟು ಶೇರ್ ಮಾಡೋ ಹಾಗಿಲ್ಲ ಯೂಟ್ಯೂಬಲ್ಲಿ. ಸೊ ಹಂಗೇನಾದರೂ ಶೇರ್ ಏನಾದರೂ ಮಾಡಿದರೆ ಡೈರೆಕ್ಟಾಗಿ ನಮಗೆ ಬಂದುಬಿಟ್ಟು ಸ್ಟ್ರೈಕ್ ಕೊಟ್ಬಿಡ್ತಾರೆ, ಹಾಗಾಗಿ ಬ್ಲರ್ ಮಾಡಿದ್ದೀನಿ. ನಾನು ಈ ಆ್ಯಪ್ ಏನಿದೆ ನಾನು ನಿಮಗೆ ಟೆಲಿಗ್ರಾಮಲ್ಲಿ ಚಾನಲ್ ಏನಿದೆ ಅದರಲ್ಲಿ ಕೊಟ್ಬಿಡ್ತೀನಿ, ನೀವು ಈಸಿಲಿ ಅಲ್ಲಿ ಡೌನ್ಲೋಡ್ ಮಾಡಿಕೊಂಡು ಇಲ್ಲಿಂದ ಬಂದುಬಿಟ್ಟು ನಂಬರ್ ತೊಗೋಬೋದು. ಓಕೆನಾ, ನೋಡಿ ಪ್ಲ್ಯಾಟ್ಫಾರ್ಮ್ ರಿಕ್ವೈರ್ಡ್ ಇನ್ಫ್ಲುಯೆನ್ಸರ್ ಡೀಟೇಲ್ಸ್ ಅಂತ ಇದೆ. ಪ್ಲ್ಯಾಟ್ಫಾರ್ಮ್ ಇನ್ಸ್ಟಾಗ್ರಾಮ್ ಪ್ಲಸ್ ಯೂಟ್ಯೂಬ್ ಪ್ಲಸ್ ಫೇಸ್ಬುಕ್ಕಲ್ಲಿ ನೀವು ಎಲ್ಲ ಕಡೆಯೂ ಹಾಕ್ಬೋದು ವಿಡಿಯೋ, ಅವ್ರನ್ನೂ ಕೂಡ ನೀವು ಈಸಿಲಿ ಮಾಡ್ಬೋದು. ಓಕೆನಾ, ಸಬ್ಸ್ಕ್ರೈಬರ್ ರಿಕ್ವೈರ್ಡ್ 1000 ಸಬ್ಸ್ಕ್ರೈಬರ್ಸ್ ಇದ್ದರೆ ನೀವು ಈಸಿಲಿ ಇದನ್ನು ಮಾಡ್ಕೋಬೋದು. ಓಕೆನಾ, ಆ್ಯಂಡ್ ಜೆಂಡರ್ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ಜೆಂಡರು ಫೀಮೇಲ್ ಮೆನ್ಷನ್ ಮಾಡಿದ್ದಾರೆ. ಓಕೆನಾ, ನೋಡಿ ಇದನ್ನು ಕೂಡ ನೋಡಿ ನೀವು ಇಲ್ಲಿ ಜೆಂಡರ್ ಫೀಮೇಲು ಮಾಡ್ಬೋದಾ ಇಲ್ಲ ಮೇಲು ಮಾಡ್ಬೋದಾ, ಮೇಲ್ಸ್ಗಳಿಗೂ ಸಿಗುತ್ತೆ ಫೀಮೇಲ್ಸ್ಗಳಿಗೂ ಸಿಗುತ್ತೆ. ಸೊ ಇದು ಬಂದುಬಿಟ್ಟು ಫೀಮೇಲ್ಸ್ಗೆ ಇದೆ ಈ ಅಪ್ಲಿಕೇಶನ್ ಪ್ರಮೋಷನ್ಗೆ, ಫೀಮೇಲ್ಸೇ. ಓಕೆನಾ, ಸೊ ಅದಾದಮೇಲೆ ಇನ್ನೂ ತುಂಬ ಇದೆ ನೋಡಿ, ಇಲ್ಲಿ ಒಂದಿದೆ. ಸೊ ಇದೂ ಡೀಟೇಲ್ಸ್ ನೀವು ನೋಡ್ಬೋದು. 4K ಅಂತ ಇದೆ, $4. ಓಕೆನಾ, ಇದಕ್ಕೆ ಬಂದುಬಿಟ್ಟು ಮಿನಿಮಮ್ ಫಾಲೋವರ್ಸ್ ಎಷ್ಟಿರಬೇಕು ನಿಮಗೆ, 10K to 100K ಇರಬೇಕು. ಓಕೆನಾ, ಜೆಂಡರ್ ನೋಡ್ಬೋದು ನೀವು ಇಲ್ಲಿ ಮೇಲ್ ಜೆಂಡರ್. ಓಕೆನಾ, ಇಲ್ಲಿ ವಾಟ್ಸಪ್ ನಂಬರು ಕೊಟ್ಟಿದ್ದಾರೆ, ನೀವು ಈಸಿಲಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ಯಾವುದರಲ್ಲಿ ವಾಟ್ಸಪ್ಪಲ್ಲಿ. ಓಕೆನಾ ಗೈಸ್, ನೋಡಿದ್ರಾ, ಇದಕ್ಕೂ ಕೂಡ ನೀವು ಮಾಡ್ಬೋದು ಈಸಿಲಿ. ಅದಾದಮೇಲೆ ಇಲ್ಲೊಂದು ಅಪ್ಲಿಕೇಶನ್ ಇದೆ, ಇದಕ್ಕೆ 5000ವರೆಗೂ ನಿಮಗೆ ಸಿಗುತ್ತೆ. ಇಲ್ಲಿ ಜೆಂಡರ್ ನೋಡಿ ಅದರ್ ಅಂತ ಕೊಟ್ಟಿದ್ದಾರೆ, ಇಲ್ಲಿ ಜೆಂಡರ್ ನೀವು ನೋಡ್ಬೋದು ಅದರು. ಆ್ಯಂಡ್ ಫಾಲೋವರ್ಸು 10K to 100K. ಅದರ್ ಅಂದರೆ ಲೈಕ್ ನೀವು ಫೀಮೇಲ್ ಆರ್ ಮೇಲ್ ಎರಡೂ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಓಕೆನಾ ಗೈಸ್, ಸೊ ಇಲ್ಲಿ ಯಾವುದು ಬಂದುಬಿಟ್ಟು ಇದು ಒರಿಜಿನಲ್ ಇದೆ ಆ ಥರ ಅಪ್ಲಿಕೇಶನ್ಸ್ಗಳನ್ನ ನೀವು ಪ್ರಮೋಷನ್ ಮಾಡಿ, ಫೇಕ್ ಎಲ್ಲ ಯಾವುದು ಮಾಡೋಕ್ಕೆ ಹೋಗಬೇಡಿ. ಇಲ್ಲಿ ನೀವು ಚೆಕ್ ಮಾಡ್ಬೋದು. ಓಕೆನಾ ಗೈಸ್, ಚೆಕ್ ಮಾಡಿಕೊಂಡು ಈಸಿಲಿ ಬಂದುಬಿಟ್ಟು ನೀವು ಇಲ್ಲಿ ಪ್ರಮೋಷನ್ಗೆ ಅಪ್ಲೈ ಮಾಡ್ಬೋದು. ಅದಾದಮೇಲೆ ನೀವೇನು ಮಾಡ್ಬೋದು, ನಂಬರ್ ಕೂಡ ಇಲ್ಲಿಂದ ತಗೋಬೋದು ಈಸಿಲಿ. ಗೊತ್ತಾಯ್ತಲ್ಲ ಯಾವ ಥರ ನಂಬರ್ಸ್ಗಳು ತಗೋಬೇಕಂತ, ಏನು ಗೆತ್ತ ಅಂತ ಎಲ್ಲ. ಸೊ ಈಸಿಲಿ ನೀವು ಬಂದುಬಿಟ್ಟು ಇಲ್ಲಿಂದ ನಂಬರ್ಸ್ಗಳನ್ನ ತಗೊಂಡು ಈಸಿಲಿ ಅರ್ನ್ ಮಾಡ್ಬೋದು. ಯಾರ್ದು 100-200 ಫಾಲೋವರ್ಸ್ ಇದ್ದಾರೆ ಅವರು ಮಾಡ್ಬೋದು, ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅವರು ಮಾಡ್ಬೋದು. ಓಕೆನಾ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಗೈಸ್.